ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಜಯ ಗುರುದೇವ ಬಸವಣ್ಣ. ಜಯ ಗುರುದೇವ. ಬದುಕು ಕೊಟ್ಟವ್ರು ನಿನ್ನ ಜೊತೆಗಿರ್ತಾರ ಅನ್ನುವ ಸತ್ಯ ಗೊತ್ತಾತು, ವೈರಾಗ್ಯ ಅಷ್ಟೇ. ಮಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕು, ಏನು ಮಣ್ಣು ಬಿಟ್ಟು ವೈರಾಗ್ಯ ಆಗಬೇಕಂತೇನಿಲ್ಲ. ಇನ್ನೊಬ್ಬರು ಭೂಮಿ ಬೆಳೀತು ಅಂದ್ರೆ ಅದನ್ನು ನೋಡಿ ಸಂತೋಷ ಪಡುವುದು ವೈರಾಗ್ಯ ಅಷ್ಟೇ. ನನ್ನ ಭೂಮಿ ಬೆಳೆದಿಲ್ಲ, ಇನ್ನೊಬ್ಬರು ಭೂಮಿ ಬೆಳೆದೈತೆಲ್ಲ ನೋಡಿ ಸಂತೋಷ ಪಡಬೇಕು. ಅವ ಬೆಳೆದಾನಂತ ತಿಳ್ಕೊಂಡು ಅವನು ಹೊಲದಾಗ ಹೋಗಿ ನಿಂಬೆ ಹಣ್ಣು ಒಗದಿ ಅಂದ್ರೆ ನಿಂದು ವೈರಾಗ್ಯ ಕೆಟ್ಟದಷ್ಟೆ. ದೇವರು ಅವನಿಗೆ 10 ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲಪ್ಪ ಭಗವಂತ, ನನಗೆ ಮುಂದಿನ ವರ್ಷ 15 ಚೀಲ ಬೆಳೆಯುವ ಶಕ್ತಿ ತೋಳಿಗೆ ಕೊಡುವಂದೇನು ನಿಜವಾದ ರೈತ. ಇದು ವೈರಾಗ್ಯ ಅಷ್ಟೇ. ಅಲ್ಲಿ ಏನು ಜಗತ್ತು ಬಿಟ್ಟು ಎಲ್ಲಿ ಹೋಗವನೇನು, ದೇಹ ಬಿಟ್ಟು ಎಲ್ಲಿ ಹೋಗವ, ಇಂದ್ರಿಯ ಬಿಟ್ಟು ಜಗತ್ತನ್ನು ಬರಲಿಕ್ಕೆ ಸಾಧ್ಯ ಐತೇನು? ಇಲ್ಲಿ ಏನೂ ಬಿಡುವುದಿಲ್ಲ, ಅರಿಯುವುದಷ್ಟೇ ಇಲ್ಲಿ ಇರುವುದು. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು. ಬಿಟ್ಟು ಎಲ್ಲಿ ಹೋಗವದಿ ಹೇಳಿ ನೀನು? ಈ ಜಗತ್ತು ಬಿಟ್ಟರೆ ಎಲ್ಲಿ ಹೋಗವದಿ? ಹೋಗವ ಎಲ್ಲಿ ನೀನಂತ ಈಗ ಅಂತಿರ್ತಾವ ನೋಡ್ರಿ ಮನ್ಯಾಗ ಗಂಡ್ಮಕ್ಳು. ಈಗ ಹಿಂಗೇನ್ರ ಅಂತಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾ ಕಡೆ ಅಂತ ಅಂತಿರ್ತಾರಿಲ್ಲ ಮನ್ಯಾಗ. ಒಮ್ಮೆ ಅಂದು ನೋಡ್ರಿ ನೀವು ಅನ್ನೋದಿಲ್ಲ ಅದಕ್ಕೆ ಅಂತಿರ್ತಾರ ಅವ್ರು. ನಾ ಹಿಂಗಾದ್ರೆ ಮನಿನ ಬಿಟ್ಟು ಹೋಗಿ ನೋಡಿ ಅಂತಿರ್ತಾರೆ. ಹೋಗನ್ರಿ ಒಮ್ಮೆ, ಎಲ್ಲಿಗೆ ಹೋಗೋದಿಲ್ಲ ಅವು. ಒಬ್ಬ ಅಂದಂತ ಏನೋ ಮನ್ಯಾಗ ಒಂದು ತೊಂದರೆ ಆಯ್ತು ಅಂದ ಕೂಡಲೇ ಬಂದು ಮನೆಗೆ ಬಂದು ಈಗ ಹಿಂಗೆ ನೀವು ಮಾಡಿದೆ ಅಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾನಂದು. ಆಕೆ ಭಾಳ ದಿವಸ ಕಾದು ತೆಲಿಗೆ ತಾಪಾಗಿ ಆಕೆಗೂ ಒಂದು ದಿವಸ ಹೋಗ ಕಡೆ ಅಂದ್ಲಕ್ಕೆ. ಇದು ಹೋಗ್ತೀನಿ ಅನ್ನೋದು ಅಷ್ಟ ಗೊತ್ತಿತ್ತು, ಹೋಗಂದ ಕೂಡಲೇ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಇದಕ್ಕೆ. ಹೋಗಂದ್ಲು ಬಂದು ಕಟ್ಟಿ ಕುಂತಿದ್ದು, ಬೆಳಿಗ್ಗೆ ಎದ್ದು ಕೂಡಲೇ ಜಗಳ ತೆಗೆದಿತ್ತು. ಅಕ್ಕಿಗೂ ಸಾಕಾಗಿ ಹೋಗಿತ್ತ. ಮಸ್ತ್ ಅಂಗಡಿಗೆ ಹೋಗಿ ಹಸೆ ಹಿಟ್ಟ ಮೆಣಸಿನಕಾಯಿ ಮಂಡಕ್ಕಿ ತಂದು ಮಸ್ತ್ ಒಗ್ಗರಣೆ ಮಿರ್ಚಿ ಮಾಡಿ ವಾಸನೆ ಬಡಿಯುವಂಗೆ ಅದು ಹೋಗಿ ಹೊರಗೆ ದೂರ ಬೆನ್ನು ಕಟ್ಟಿ ಕುಂತಿತ್ತು. ಕಮ್ಮಗೆ ತಿಂದ್ಲಕ್ಕೆ, ಅದಕ್ಕೇನು ಒಳಗೆ ಬಾ ಅನ್ಲಿಲ್ಲ. ಅದು ಹುಚ್ಚ ಇಷ್ಟು ಮಬ್ಬಿತ್ತಲ್ಲ, ಎದ್ದು ಕೂಡಲೇ ಜಗಳ ತೆಗೆದಿತ್ತದು. ಗಂಡ್ಮಕ್ಳಿಗೆ ನಿಮಗೊಂದಿಷ್ಟು ಟಿಪ್ಸ್ ಹೇಳ್ತೀನಿ ನಾನು. ಜಗಳ ತೆಗಿಬೇಕು, ಎದ್ದು ಕೂಡಲೇ ತೆಗಿಬಾರ್ದು, ನಾಷ್ಟ ಆದಮೇಲೆ ತೆಗಿಬೇಕಷ್ಟೆ. ಇದು ಹುಚ್ಚು ಗೊತ್ತಿರಲಿಲ್ಲ, ಎದ್ದು ಕೂಡಲೇ ಜಗಳ ತೆಗೆದು ಹೋಗ್ತೀನಂತ ಅವ್ರು ಹೋಗಂದ್ರು. ಕಟ್ಟಿ ಮೇಲೆ ಕುಂತು ಅವರೆಲ್ಲ ಕಮ್ಮಗೆ ಶಿಸ್ತು ನಾಷ್ಟ ಮಾಡಿ ತಿಂದು ಕಟ್ಕೊಂಡು ಹೊಲಕ್ಕೆ ಹಂಗೆ ಹೋಗಲಿಲ್ಲ, ಮತ್ತೆ ಕೀಲಿ ಹಾಕ್ಕೊಂಡು ಹೋದ್ರು ಅವರು. ಇದು ಮತ್ತೆಲ್ಲರೇ ಒಳಗೆ ಬಂದೆತ್ತಂದು ಕಟ್ಟಿ ಮೇಲೆ ಕುಂತು ಏನು ಮಾಡ್ತೈತೆ ಅಲ್ಲಿ? ಓಣ್ಯಾಗ ಯಾರು ಕೊಡ್ತಾರೆ? ಎಲ್ಲರೂ ಹೊಲಕ್ಕೆ ಹೋದ್ರು ಬಿಸಿಲಾಗ. ಆ ಎಮ್ಮ ಹೊಲಕ್ಕೆ ಹೋದ್ಲು, ಇದು ಅಡ್ಡಾಡ್ಕೊಂತ ಆ ಕಡೆ ಈ ಕಡೆ ಅಡ್ಡಾಡ್ಕೊಂತ ಬಿದ್ದು ಮಂದಿ ಚುಟ್ಟ ಸೇದ್ಕೊಂತ ಹನುಮಂದಿಯವ್ರ ಗುಡಿ ಕಡೆ ಬಂದು ಸಾಯಂಕಾಲ 6 ಗಂಟೆ ಆಗಿತ್ತು. ನೀರಿಲ್ಲ ಕೂಳಿಲ್ಲ. ಆ ಕಡೆ ಓಣ್ಯಾಗಿಂದ ಒಂದು ಹುಡುಗ ಬಂದು ಕೂಡಲೇ ಆ ಹುಡುಗ ಕೇಳ್ತಂತ, ಅಲ್ಲ ತಮ್ಮ ನಿಮ್ಮ ಅಕ್ಕ ಏನಾರ ಕೇಳಲ್ಲ ನನಗೆ? ಇಲ್ಲಿ ಬಿಡು ಮಮ್ಮಿ, ಒಟ್ಟ ಕೇಳಿಲ್ಲ. ಅಲ್ಲಿ ಕೇಳಿಲ್ಲ ಅಂದ್ರೆ ಕೇಳಿಲ್ಲ, ಮತ್ತು ಒಟ್ಟ ಕೇಳಿಲ್ಲ ಅನ್ನೋದೇನೈತೆ ಅದ್ರ ಕೇಳಿಲ್ಲ. ಇದು ಆ ಕಡೆ ಈ ಕಡೆ ನೋಡ್ತಿ, ರಾತ್ರಿ ಊಟ ಇಲ್ಲ. ಮಠಕ್ಕೆ ಹೋತು, ಊರಾಗೊಂದು ಮಠ ಇತ್ತಲ್ಲ. ಅವನ ಮುಖ ನೋಡಿದ ಕೂಡಲೇ ಕೇಳಿದ್ರು, ಜಗಳಾಡಿ ಬಂದಿಲ್ಲ ಮನ್ಯಾಗ ನೀನು? ಅವ್ರು ನೋಡಿದ್ರೆ ಗೊತ್ತಾಕೈತೆ ಅವ್ರಿಗೆ. ಅವರು ಏನಿರ್ತೈತಿ ಮಠದಾಗ ಹಂಗೆ ಮೊಕ್ಕೊಂತು. ಬೆಳಿಗ್ಗೆ ಎದ್ದು ಕೂಡಲೇ ಕಸ ಹೊಡೆಸಿದ್ರು, ಹೆಂಡಿ ಕಸ ಹೊಡೆಸಿದ್ರು, ಆ ಮಠದ ತೋಟಕ್ಕೆ ನೀರು ಹರಿಸಿದ್ರು, ಗಳೆ ಹೊಡೆದು ಬಾ ಅಂದರು. 12 ಗಂಟೆ ಆಯ್ತು, ಬಿಸಿಲಾಗ ಬಂದು ನೋಡ್ತೈತಿ. ಹೊಟ್ಟೆ ಹಸ್ದಿತ್ತು, 2 ದಿವಸ ಊಟ ಇರಲಿಲ್ಲ. ಹೊಟ್ಟೆ ಹಸ್ದಿತ್ತು. ದಾಸೋಕದಾಗ ಹೋತು. ಅಲ್ಲೇನಿರ್ತಿತ್ತು? ಕಜ್ಜಾಯದ ರೊಟ್ಟೆಲ್ಲಿ ಅಲ್ಲೇನಿತ್ತು? ಕಜ್ಜಾಯದ ಕಟ್ಟಿ ರೊಟ್ಟಿ ಖಾರಪುಡಿ ಹಾಕೊಂಡು ಕುಂತಿತ್ತು. ಗುರುಗಳು ಬಂದರು, ನೋಡೋ ತಮ್ಮ
ಬೆಳಿಗ್ಗೆದ್ದು ಕಸ ಹೊಡೆದು, ನೆಗಲ ಹೊಡೆದು, ಗಳೆ ಹೊಡೆದು, ನೀರು ತಂದು ಹಾಕ್ದು, ಸಗಣಿ ಕಸ ಬಳದು, ಇಷ್ಟು ಕೆಲಸ ಮಾಡಿ ಇಲ್ಲಿ ಮಠದಾಗ ಕಟ್ಟಿ ರೊಟ್ಟಿ ಅನ್ನೋದೇನಿತ್ತು, ಇಷ್ಟ ಕೆಲಸ ಮಾಡಿದ್ರೆ ಮನ್ಯಾಗ ಪಾಪ ಹೆಣ್ಮಕ್ಳು ಎರಡು ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ವಲ್ಲ, ಇಲ್ಯಾಕೆ ಬರಕ್ಕೆ ಹೋಗಿದ್ದು ನೀನು? ಹೋಗವೆಲ್ಲಿ ನೀನು? ಅಷ್ಟು ಇರುವುದಷ್ಟೇ, ಇಲ್ಲೆಲ್ಲಿ ಬಿಟ್ಟು ಹೋಗುವುದಿಲ್ಲ. ಪರಮ ಕರುಣಿ, ಪರಂಜ್ಯೋತಿ, ಪರಮ ಕರುಣಿ, ಪರಮ ಶಾಂತನೆಂಬ ಲಿಂಗವು. ಪರಂಜ್ಯೋತಿ ದೇವ ಅದಾನಲ್ಲ, ಅವ ಪರಂಜ್ಯೋತಿ ಅವ. ಈಗ ನೀವು ಈ ದೀಪದ ಬೆಳಕೈತಿ, ಈಗ ಕತ್ತಲಿತ್ತು ಅಂದ್ರೆ ನಮಗೆ ಸೂರ್ಯ ಬಂದಂದ್ರೆ ಬೆಳಕಾಗ್ತೈತಿ. ಅಂದ್ರೆ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವ ನಮಗೆ, ಹೌದಲ್ಲ? ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವ. ಈಗ ಒಬ್ಬ ವ್ಯಕ್ತಿ ತೀರ್ಕೊಂತಾನ, ಬೆಳಕಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ, ಕಣ್ಣಿನಿಂದಷ್ಟೇ ವಸ್ತುಗಳು ಕಾಣೋದಿಲ್ಲ. ಈಗ ನೀವು ವಸ್ತುಗಳು ಕಾಣಬೇಕಾದ್ರೆ ಬರೀ ಹೊರಗಿನ ಬೆಳಕು ಅಷ್ಟೇ ಸಾಲದು, ಕಣ್ಣಿದ್ರಷ್ಟೇ ಸಾಲದು. ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡನಂತ ತಿಳ್ಕೊಡ್ರಿ. ತೀರ್ಕೊಂಡಾಗ ಹೊರಗೆ ಸೂರ್ಯನ ಬೆಳಕು ಐತೆ ಇಲ್ಲೋ? ಸೂರ್ಯನ ಬೆಳಕಿದ್ರೆ ಮತ್ತೆ ಯಾಕೆ ವಸ್ತುಗಳು ಕಾಣುವಲ್ಲ ಅವನಿಗೆ? ಕಣ್ಣೈತೆ ಇಲ್ಲ, ಕಣ್ಣೈತೆ ಇಲ್ಲ, ಮತ್ತೆ ಯಾಕೆ ಕಾಣಬಾರ್ದು? ಬೆಳಕು ಐತಿ. ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ ನೋಡ್ರಿ. ಯಾರೇ ಅವ್ರ ಫ್ರೆಂಡ್ ಸರ ತೊಗೊಂಬಂದ್ರೆ, ನಿಮ್ಮ ಸ್ನೇಹಿತ ಬಂದಿದ್ದ ನೋಡ್ರಿ, ಬಿಟ್ಟ ಇರ್ತಿದ್ದಿಲ್ಲ, ನೀವು ಕಣ್ಣರ ತೆಗಿರಿ ಅಂತ ಇವ್ರು ಹಾಡಾಡ್ಕೊಂಡು ಹತ್ತು ಕೂಡಲೇ ಅಕಸ್ಮಾತ್ ಅವ ಕುಂತವ್ ಕಣ್ಣು ತೆಗೆದ್ರೆ ಇವರಿಬ್ರು ಕಣ್ಣು ಮುಚ್ಚಬೇಕಾಗ್ತದೆ. ಅಂದ್ರೆ ವಸ್ತುಗಳು ಕಾಣೋದು ಬರೀ ಸೂರ್ಯನ ಬೆಳಕಿನಿಂದಲ್ಲ, ನಿನ್ನೊಳಗೊಂದು ಬೆಳಕೈತಿ. ಆ ವಸ್ತುವನ್ನ, ಸೂರ್ಯನ ಬೆಳಕನ್ನು ಎರಡೂ ತೋರಿಸಿದ ದೇವನ ಬೆಳಕೈತಲ್ಲ, ಅದು ಪರಂಜ್ಯೋತಿ. ಅದು ನಿನ್ನೊಳಗೈತದು ಅಷ್ಟೆ. ಪರಂಜ್ಯೋತಿ ಪರಮ ಕರುಣಿ ಯಾರು? ದೇವ. ಈಗೊಬ್ಬ ಬಡ್ಡಿ ಸಾಲ ಕೊಟ್ಟಿರ್ತಾನೆ ನಮಗೆ, ಬಡ್ಡಿಗೆ ಬಡ್ಡಿ ಹಚ್ಚಿ, ಮತ್ತೆ ಚಕ್ಕರ ಬಡ್ಡಿ ಹಚ್ಚಿ, ಅದಕ್ಕೊಂದು ಬಡ್ಡಿ ಹಚ್ಚಿ, ಒಟ್ಟ ಬಿಡೋದಿಲ್ಲ, ನಮಗೆ ಹಿಂಡಿ ಹಿಪ್ಪಿ ಮಾಡೇ ಬಿಟ್ಟಿರ್ತಾನ ನಾವು. ಕೊಟ್ಟಿಂದ ಒಟ್ಟ ಬಿಡೋದಿಲ್ಲ, ಒಂದಿಬ್ಬರಿಗೆ ಹಚ್ಚ ಬಿಟ್ಟಿರ್ತಾನೆ, ವಸೂಲು ಮಾಡ್ಕೊಂಬರ್ರಿ ಅಂತ. ಮತ್ತು ಅವರು ಬಹಳ ತಾಪಾಗಿ ಇನ್ನೊಂದ್ಸಲ ಬಂದೆ ಅಂದ್ರೆ ಬಾಟ್ಲಿ ತೋರಿಸ್ತಾರೆ ಅವ್ರೀಗ ನಿನ್ನ ಹೆಸರು ಬರೆದಿಟ್ಟ. ಅವಾಗ ಅವ ಏನಂತಾನ, ಕೊನೆಗೆ ಕೊಡ್ಲಾರ್ದಂಗೆ ಆದ ಕೂಡಲೇ ದೇವ್ರಿಗೆ ಮುಟ್ತಂತ ತಿಳ್ಕೊಂತೀನಿ ತಗೊಂಡು. ಯಾವಾಗ? ಕೊಡ್ಲಾರ್ದಂಗೆ ಆದಾಗ. ಅಂದ್ರೆ ನಾವು ಬಡ್ಡಿ ಕೊಟ್ಟಿದ್ದು ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ತಗೊಂಡಿವಿ. ಮ್ಯಾಲಿರುವ ದೇವರದನಲ್ಲ, ನಮಗೆ ಜೀವನ ಕೊಟ್ಟಾನ, ಜಗತ್ತು ಕೊಟ್ಟಾನ, ಎಲ್ಲ ಕೊಟ್ಟು ಸಹಿತ ಸುಮ್ಮನೆ ಏನೂ ಪಡಿಲಾರ್ದಂಗೆ ಮರೆತು ಕುಂತಾನಲ್ಲ, ಅವ ಪರಮ ಕರುಣಿ ಅಷ್ಟೇ. ದೇವ ಪರಮ ಕರುಣಿ. ಪರಮಶಾಂತನೆಂಬ ಲಿಂಗವು. ಆ ಪರಮ ಶಾಂತನೆಂಬ ಲಿಂಗ ಅದು ಐತಲ್ಲ, ಶಾಂತ ಐತದ. ನಾ 2 ಮನೆ ಕಟ್ಟಿನಿ, ಒಂದು ಮನೆ ಕಟ್ಸಕ್ಕೆ ಕುರಿ ಕೋಣ ಬಿತ್ತಂತೀವಿ ನಾವು. ಅವ ಈಜಿ ಜಗತ್ತು ಕಟ್ಟಿದ್ರು ಎಷ್ಟು ತಣ್ಣಕ್ಕೆ ಕುಂತಾನೆ. ಯಾರಿಗಾರ ಗೊತ್ತಾಗೇನೇನು ಮಾಡ್ದವೆಲ್ಲದನಂತ ತಿಳ್ಕೊಂಡು. ಎಲ್ಲವನ್ನು ಮಾಡಿಯೂ ಸಹಿತ ತಣ್ಣಗೆ ಯಾರು ಕುಂದಿರ್ತಾರಲ್ಲ ಅವರಿಗೆ ದೇವರು ಅಂತ ಕರೀತಾರ. ಹಂಗೆ ಕೂಡುವುದು ವೈರಾಗ್ಯ ಅಷ್ಟೆ. ಎಲ್ಲವನ್ನ ಮಾಡಬೇಕು, ಮಾಡಿ ಮರೆಯುವುದಷ್ಟೆ. ದೇವನ ಮೇಲೆ ಇಲ್ಲೆಲ್ಲಿ ಬಿಟ್ಟು ಹೋಗುವುದೇನೂ ಇಲ್ಲ ಜಗತ್ತಿನೊಳಗೆ. ಅರಿವಿನಿಂದ ಒದಗಿದ ಸುಖವು ಅಷ್ಟೆ. ಇಲ್ಲಿ ಯಾವುದನ್ನು ಬಿಡುವುದಿಲ್ಲ. ಇದನ್ನು ತಿಳ್ಕೊಳ್ಳುವುದಿಷ್ಟೇ. ಇದೆಲ್ಲವೂ ಭಗವಂತ ನಿನ್ನ ಕೃಪೆ, ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ಇಲ್ಲಿ ಬದುಕುವುದೇ ನಿಜವಾದ ವೈರಾಗ್ಯ ಅಷ್ಟೆ. ಇದನ್ನು ಬಿಟ್ಟರೆ ಏನೂ ಇಲ್ಲ. ಜೀವನದಲ್ಲಿ ಸಾಧಿಸಬೇಕಾದದ್ದು 2, ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅಭ್ಯಾಸ ಅಂದ್ರೆ, ವೈರಾಗ್ಯ ಅಂದ್ರೆ ಯಾವುದು ಕೆಟ್ಟದ್ದಿದೆ ಅದನ್ನು ನಿಲ್ಲಿಸೋದು, ಯಾವುದು ಒಳ್ಳೆಯದಿದೆ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡೋದು ಅಭ್ಯಾಸ ಅಷ್ಟೆ. ಈಗ ನೀವು ಹೋಗ್ತಿರ್ತೀರಿ, ಹೋಗುವಾಗ ಟ್ರಾಫಿಕ್ ಜಾಮ್ ಆಗ್ತೈತಿ. ಟ್ರಾಫಿಕ್ ಜಾಮ್ ಆದಾಗ ಸರ್ಕಲ್ನೊಳಗೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ನಿಂತಾರೆ. ಸರ್ಕಲ್ಲಿಗೆ ನಿಂತವರು ಸರ್ಕಲ್ ಇನ್ಸ್ಪೆಕ್ಟರ್ ನಿಂದಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ, ಟ್ರಾಫಿಕ್ ಜಾಮ್ ಆಗ್ತೈತಿ ಅಂತ ತಿಳ್ಕೊಂಡು ಒಂದು ಕಡೆ ಹಿಂಗೆ ಕೈ ಮಾಡಿ ಸ್ಟಾಪ್ ಅಂತಿರ್ತಾರೆ, ಇನ್ನೊಂದು ಕಡೆ ಕೈ ಮಾಡಿ ಒಳಗೆ ಬರ್ರಿ ಅಂತ ಅಲೋ ಮಾಡ್ತಿರ್ತಾರೆ. ಹಂಗೆ ನನ್ನ ಗೈಡೆಡ್ ಮೈಂಡ್, ವಿವೇಕಶೀಲ ಮನಸ್ಸು ಒಳಗಿದ್ದು ಏನು ಕೆಟ್ಟದ್ದು ಬರ್ತೈತಲ್ಲ, ಈ ಮನಸ್ಸು ಅನ್ನೋದೇ ಒಂದು ಸರ್ಕಲ್ ಇದ್ದಂಗಿದು. ಇನ್ನು ನಮಗೆ ಬೇಡಾದ ವಿಷಯಗಳು ಬರ್ತಾವ, ಬೇಡಾದ ವಿಷಯಗಳು ಬರ್ತಿರ್ತಾವ. ಇದೊಂದು ಸರ್ಕಲ್, ಇದು ಮನಸ್ಸು. ಇಲ್ಲಿ ನನ್ನ ಗೈಡೆಡ್ ವಿವೇಕಶೀಲ ಮನಸ್ಸೇನಿದೆ, ಇದೇ ಸರ್ಕಲ್ ಇನ್ಸ್ಪೆಕ್ಟರ್. ಇದು ಏನು ಕೆಟ್ಟದ್ದು ಬರ್ತಿರ್ತಾವಲ್ಲ ಒಂದು ಸ್ವಲ್ಪ ಸ್ಟಾಪ್ ಅಂತ ಕೈ ಮಾಡಬೇಕು. ಇದು ವೈರಾಗ್ಯ. ಏನು ಚಲೋದು ಬರ್ತೈತೆಲ್ಲ ಬಂದಿದ್ದು ಒಳಗೆ ಬರಲಿ ಅಂತ ಬಿಟ್ಕೊಂತಿರಬೇಕು. ಇದೇ ಅಭ್ಯಾಸ. ಇದು ಅಭ್ಯಾಸ ವೈರಾಗ್ಯಗಳ ಬಲ. ಇದು ಜೀವನದ ತುಂಬ ನಮ್ಮ ಮನಸ್ಸು ನಮ್ಮ ಆಧೀನದೊಳಗೆ ಇರಬೇಕಾಗಿತ್ತು. ಅಂದ್ರೆ ಅಭ್ಯಾಸ, ವೈರಾಗ್ಯ. ಚಲೋದು ಒಳಗೆ ಕರ್ಕೊಳ್ಳೋದು, ಕೆಟ್ಟದ್ದನ್ನು ನಿಲ್ಲಿಸುವುದೇ ಅಭ್ಯಾಸ. ಇದು
ನಿರಂತರವಾಗಿ ನಡೆಯಬೇಕು. ಮನಸ್ಸು ಸಮಾಧಾನಕ್ಕೆ ಬರ್ತೈತಿ ಅನ್ನೋದು ಹಿರಿಯರ ಅಭಿಪ್ರಾಯ. ಇದು ನಿಜವಾದ ಭಕ್ತಿ. ಇಂತಹ ಭಕ್ತಿ ನಾವು ಮಾಡಿದ್ರ, ಇಂತಹ ಅರಿವಿನ ಕೆಲಸ ನಾವು ಮಾಡಿದ್ರ ದೇವರು ನಮಗ ಮೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ಇಂತಹ ಕೆಲಸದಲ್ಲಿ ನಾವು ಪಾಲ್ಗೊಳ್ಳಬೇಕು. ಎಷ್ಟು ಸಾಧ್ಯ ಅಷ್ಟು ಭಕ್ತಿಯಿಂದ ಬದುಕಬೇಕು. ನಾ ಹೇಳಿನ್ರಿ, ನಂದು ನಾಳೆ ಒಂದು ಸ್ವಾರ್ಥ ಐತೆ ಅಂತ ನಿನ್ನೆನೇ ಹೇಳಿನಿ ನಿಮಗೆ. ನಾಳೆ ಎಷ್ಟು ನಂದೊಂದು ಸ್ವಾರ್ಥ ಇದೆ ಅಂದರೆ, ಜಗದ್ಗುರು ಮಹಾಸನ್ನಿಧಿಯವರು ಪ್ರಥಮ ಬಾರಿಗೆ ಪ್ರತಿ ರೇವಣಸಿದ್ದನ ಒಂದು ದೇವಸ್ಥಾನಕ್ಕೆ ಬರಾಕತ್ತಾರ. ನಾವೆಲ್ಲರೂ ಅವರನ್ನ ಸ್ವಾಗತ ಮಾಡಿಕೊಂಡು, ಅದು ಏನಾಗ್ತದೋ ಅದು ರೇವಣ ಸಿದ್ದಪ್ಪಗೆ ಬಿಟ್ಟಿದ್ದು, ಖಾಸ್ಕತಗೆ ಬಿಟ್ಟಿದ್ದು, ಹೊರಗಾಗುತ್ತೋ ಒಳಗಾಗುತ್ತೋ ಕಡಿಕಲ್ಲಿ ಮ್ಯಾಗರ ವ್ಯವಸ್ಥೆ ಆಗುತ್ತೋ, ಆದ್ರೆ ಅಜ್ಜರ್ ಬರಾಕತ್ತಾರ. ಏನಾಗ್ತೈತಿ, ಅಜ್ಜರ್ ಬರಬೇಕು, ಇಲ್ಲೇ ಕುಂದಿರ್ಬೇಕು, ಮಾತಾಡಬೇಕು ಅನ್ನೋದು ಲೌಕಿಕ ಆಸೆ. ಲೌಕಿಕ ಆಸೆ, ಇದು ಆಸೆ. ಇದು ದೇವರು ಒಂಚೂರು 6:15 ಮಳೆ ಕೊಟ್ಟ ಅಂದ್ರೆ ಎಷ್ಟು ನೋವಾಗತ್ತಂದ್ರೆ ಅದು 1 ವಾರ ಗಂಟ್ಲೆ ನೋವು ಇರ್ತೈತಿ. ಪಾರಮಾರ್ಥಿಕ ಸತ್ಯನ ಹೆಂಗೆ ತಿಳ್ಕೊಳ್ಳೋದು? ಅಜ್ಜರ್ ಇಲ್ಲಿ ಬಂದು ನಿಮಗೆಲ್ಲ 2 ಮಾತು ಹೇಳಿದ್ರ ಖುಷಿ ಆಗ್ತದ ಅನ್ನೋದು ಪಾರಮಾರ್ಥಿಕ ಸತ್ಯ. ಜೊತೆಗೇನೆ ಮಳೆ ಆದ್ರೂ ಒಳಗರ ಬಂದು ನಿಮಗೆ ದರ್ಶನ ಕೊಡ್ತಾರಲ್ಲ ಅಂತ ಅನ್ಕೊಂಡು ಬಿಟ್ರ ನೆಮ್ಮದಿಯಾಗಿರಕ ಸಾಧ್ಯ ಇಲ್ಲ. ಅಂದ್ರೆ ದುಃಖಕ್ಕೆ ಒಗಿತದದು, ದುಃಖಕ್ಕೆ ಒಗಿತದದು. ನೀವು ಹಂಗ ಜೀವನದಲ್ಲಿ ಆಸೆ ಬಯಸ್ತೀವಿ. ಬಯಕೆಗಳು ನಮ್ಮ ಏನು ಕಡಿಮೆ ಅದಾವನು ಬಯಕೆಗಳು. ಎಂತೆಂಥ ಬಯಕೆಗಳು ಅದಾವಂದ್ರೆ ಎಲ್ಲ ಅನ್ಕೊಂಡಿದ್ದಾಗಬೇಕು. ಮಸ್ತ್ ಏನೇನು ಅನ್ಕೋತೀವಲ್ಲ ಎಲ್ಲ ಆಗಬೇಕು ಅಂತ ಅನ್ಕೊಂಡಿವಿ. ಆದ್ರೆ ಆ ಬಯಕೆಗಳು ಯಾವೂ ಈಡೇರುವುದಿಲ್ಲ. ಇದು ದೇವನ ಇಚ್ಛೆ. ಇದು ನೀವು ಎಷ್ಟು ಜನಕ್ಕೆ ನಿಮಗೆ ಆಸೆ ಇರುವುದಿಲ್ಲ? ನಮ್ಮ ಸೊಸೆಂದರು ನಮಗೆ ಬಿಸಿ ರೊಟ್ಟಿ ಮಾಡಿಕೊಡ್ಲಿ ಅಂತ ಎಷ್ಟು ಅತ್ತೆಂದರಿಗೆ ಆಸೆ ಇರುವುದಿಲ್ಲ? ಮಾಡಿಕೊಟ್ಟಾರ ನಾವು ಎಂದರೆ? ಆಗುದಿಲ್ಲ. ಅದು ಆಸೆ ಅಷ್ಟೇ. ಎಂದೂ ಅವರು ಮಾಡಿಕೊಟ್ಟೇ ಇಲ್ಲ. ಮತ್ತು ಒಂದೇ ದಿನ ಹಬ್ಬ ಅಂದ್ರೆ ನಮ್ಮವ್ವ ಅಂತ ನಿಮಗೆ ಮಾಡಿಕೊಟ್ಟಿರ್ತಾರ. 1 ವಾರ ಆಯ್ತು ಅಂದ್ರೆ ಕಟ್ರೊಟ್ಟಿ ತುರುಕ್ತಾರ ಬಾಯಾಗ, ಕಟ್ರೊಟ್ಟಿ ತಿಂದ ಮಲ್ಕೊಂತಾರ. ನಿನ್ನೆ ಒಬ್ಬ ಬಂದಿದ್ದ, ಅಜ್ಜರ್ ನೀವು ಅತ್ತಿ ಸೊಸಿದ್ ಹೇಳಕತ್ತೀರಿ, ಅದೇನು ಬಹಳ ದೂರ ಇಲ್ರಿ, ನಮ್ಮ ಮನ್ಯಾಗ ಐತಿ ಅಂದ ಹುಡುಗ. ನಮ್ಮ ಮನ್ಯಾಗ ಐತಿರಿ, ನಾನು ನಿನ್ನ ಕಾರ್ಯಕ್ರಮ ಮುಗಿಸಿ 8:00 ಬಂದಾಗ, ಇದು ನೀವು ಹೇಳ್ತಿರೋ ಬಿಡ್ತಿರೋ ಭಾಷಣದಾಗ ನಮ್ಮ ಮನ್ಯಾಗ ಐತಿ. ಏನು ನಮ್ಮ ಸೊಸಿ ನಮ್ಮ ಮನೆಗೆ ಬಂದಾಳ, ನಮ್ಮ ಅಣ್ಣನ ಹೆಂಡತಿ ಸೊಸಿಗೆ ಊಟ ಹಾಕಿ ಸಪ್ರೇಟ್ ತಾಟಿಟ್ಟ. ಆ ಹುಡುಗ ಸಪ್ರೇಟ್ ತಾಟು, ಆ ಮುದುಕಿ ಆ ತಾಟ್ನಾಗ ತಿನ್ಬೇಕು, ಅದ್ರನಾಗ ಇದು ಮಾಡಬೇಕು ಅಂತ ಸಪ್ರೇಟ್ ತಾಟಿಟ್ಟಾಳ. ಇದನ್ನೆಲ್ಲ ನೋಡಿ ನನಗೆ ಭಾಳ ನೋವಾಯ್ತು ಅಂದ ಆ ಹುಡುಗ. ಭಾಳ ನೋವಾಯ್ತು ಅಜ್ಜಾರ, ಏನು ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್ ಏನು? ನಾ ಅಂದ್ಯ, ಏನೂ ಮಾಡಬೇಡ, ನಿಮ್ಮ ಸೊಸಿಗೆ ಅವೇನು ಅಣ್ಣನ ಸೊಸಿ ಎಲ್ಲ ಅದಾರ, ಅವ್ರಿಗೆ ಮಕ್ಕಳು ಅದಾವನು ಇಲ್ಲಿ ಈಗ ಆಗ್ಯಾವ್ರಿ, ಸಣ್ಣ ಅದಾವು. ಮತ್ತು ಅವು ದೊಡ್ಡವಾದ್ಮ್ಯಾಗ ಅವು ತಾಟ್ ತೆಗೆದಿಡ್ತಾವ, ತಲೆ ಕೆಡಿಸ್ಕೋಬೇಡ ಅಂದೆ. ಅವು ದೊಡ್ಡವಾದ್ಮ್ಯಾಗ ತಾಟ್ ತೆಗೆದಿಡ್ತಾವ. ಯಾಕೆ ತಾಟ್ ತೆಗೆದಿರ್ತಾವ್ರಿ? ಈಗ ಇವ್ರು ವಯಸ್ಸಿದವ್ರ ಅದಾರ, ವಯಸ್ಸಾದವ್ರಿಗೆ ತಾಟ್ ತೆಗೆದಿಟ್ಟು ಊಟ ಹಾಕಕತ್ತಾರ. ನಾಳೆ ಅವು ದೊಡ್ಡವಾದವು ಅಂದ್ರೆ ಬಿಡ್ತಾವ ನಾವು? ತಾಟರ ಕೊಟ್ಟಾರ, ಅವು ಗೆಟ್ಟ ಊಟ ಅಂತಾವ. ಅವು ತಾಟ ಅಲ್ಲ, ಗೆಟ್ಟ ಊಟ. ಹೊರಗ ಹೋಗೋದು ನಾವು ಬಳೆ. ಏನು ಈ ಬದುಕಿನಲ್ಲಿ ಪ್ರೀತಿಯಿಂದ ಅರಿವಿಟ್ಟುಕೊಂಡು ಬದುಕಬೇಕು. ನಾವ್ಯಾರೂ ಇಲ್ಲಿ ಇರಕ್ಕೆ ಬಂದಿಲ್ಲ, ನಾವ್ಯಾರೂ ಈ ಜಗತ್ತಿಗೆ ಶಾಶ್ವತವಾಗಿ ಇರಲಿಕ್ಕೆ ಬಂದಿಲ್ಲ. ಏನಿದೆ ಇರುವಷ್ಟು ದಿನ ಅರಿವಿಟ್ಟುಕೊಂಡು ಬದುಕಬೇಕು. ಒಮ್ಮೆ 9 ನಂಬರ್ ಅಂತು ನಾ ಶ್ರೇಷ್ಠ ಅಂತು, 9 ನಂಬರ್ 8 ಅಂತು ನಾ ಬಹಳ ಶ್ರೇಷ್ಠ ಅಂತು, 7 ಅಂತು ನಾ ಬಹಳ ಶ್ರೇಷ್ಠ, 6 ನಾ ಶ್ರೇಷ್ಠ ಅಂತು ಜಗಳಾಡಿದ್ವು. ಎಲ್ಲಿವರೆಗೂ ಜಗಳಾಡಿದ್ವು? 2 ನಂಬರ್ವರೆಗೂ ಜಗಳಾಡಿದ್ವು. 9ರಿಂದ 2 ನಂಬರ್ವರೆಗೂ ನಾ ಶ್ರೇಷ್ಠ, ನಾ ಶ್ರೇಷ್ಠ, ನಾ ಶ್ರೇಷ್ಠ. 1 ನಂಬರು ಜಗಳ ಆಡ್ಲಿಲ್ಲ. ಅದೇನು ಮಾಡ್ತು? ಅವು ಜಗಳ ಆಡಿ ಎಲ್ಲ ಹೋಗ್ಯಾವು. 0 ನೀ ಏನದಿಯಲ್ಲ 0. ನೀ ಜಗಳ ಆಡೋದು ಬೇಡ. ನೀ ಜಗಳ ಆಡಿಬಿಟ್ರೆ ಸಣ್ಣವರಾಗ್ಬಿಡ್ತೀವಿ. 9 ನಂಬರ್ಕಿಂತ ದೊಡ್ಡವರಾಗ್ಬೇಕಂದ್ರೆ ನೀ ನನ್ನ ಮಗ್ಳು ಕುಂತು ಬಿಡು, 10 ಆಗಿಬಿಡ್ತೀವಿ, ದೊಡ್ಡವರಾಗಿಬಿಡ್ತೀವಿ ನಾವು ಅಂತ. ಬರೇ ಮಗ್ಳು ಕುಂದರ್ಸಿದ್ರೆ ದೊಡ್ಡವ್ರಾಕಿರಿ, ಮಗ್ಳು ಕುಂದರ್ಸಿದ್ರೆ ದೊಡ್ಡವ್ರಾಕಿರಿ. ಭಕ್ತಿ ಮಾರ್ಗ ಪಥ ಏನು ಹೇಳ್ತೈತಿ? ಇರುವಷ್ಟು ದಿನ ಕೂಡಿ ಅರಿವಿನಿಂದ ಬದುಕಿದರೆ ಇದೇ ಸನ್ಮಾರ್ಗ ಕಾಣ. ಎಲ್ಲೈತಿ ಸನ್ಮಾರ್ಗ? ಇರುವಷ್ಟು ದಿನ ಚಂದ ಕೂಡಿ ಎಲ್ಲರ ಜೊತೆ ಬದುಕಬೇಕು ಅಷ್ಟೇ. ಕೂಡಿ ಬದುಕಾಕ ನಾವು ಕಲಿಬೇಕು. ನೀರು ಯಾವತ್ತು ನಾ ಕೂಡುವುದಿಲ್ಲ ಅಂತ ಅಂದಿದ್ರೆ ಯಾವ ಗಿಡನೂ ದೊಡ್ಡದಾಕಿದ್ದಿಲ್ಲ. ಯಾವತ್ತು ನಾ ಸೇರೋದೇ ಇಲ್ಲ ಅಂದಿದ್ರೆ ಯಾವ ಗಿಡನೂ ದೊಡ್ಡದಾಕಿದ್ದಿಲ್ಲ. ಮೈಕ ನಾ ವೈಯರ್ ಜೊತೆ ದೋಸ್ತಿನೇ ಮಾಡೋದಿಲ್ಲ ಅಂದಿದ್ರೆ ಇದಕ್ಕೆ ಕಿಮ್ಮತ್ತೇ ಇರ್ತಿರ್ಲಿಲ್ಲ.
ಫೋನು ಸಿಮ್ ನನಗೆ ಬ್ಯಾಡೇ ಬೇಡ ಅಂದಿದ್ರೆ ಎಷ್ಟು ಜನ ನೀವು ಫೋನ್ ಬಳಸ್ತಿದ್ರಿ ಹೇಳ್ರಿ. ಅರಿವಿರ್ಬೇಕಷ್ಟೆ. ಇನ್ನೊಬ್ಬರ ಜೊತೆ ಕೂಡಿ ಬದುಕಿದ್ರ ಸನ್ಮಾರ್ಗದ ನಾವು ಕಾಣ್ತೀವಿ ಅನ್ನೋ ಅರಿವು ನಮಗಿತ್ತು ಅಂದ್ರೆ ನಾವು ಚಲೋ ಬದುಕಾಕ ಸಾಧ್ಯ ಐತಿ. ಹೇಳಿಲ್ಲೇನ್, ಕಾಗೆ ಒಂದಗಳ ಕಂಡಡೆ ಕೂಗಿ ಕೂಗಿ ಕರೆಯುವುದು ತನ್ನ ಬಳಗವನ್ನೆಲ್ಲ. ಕೋಳಿ ತನ್ನ ಪಕ್ಷ ಕಂಡಡೆ, ಆಹಾರ ಕಂಡಡೆ ಕೂಗಿ ಕೂಗಿ ಕರೆಯುವುದು ತನ್ನ ಪಕ್ಷವನ್ನೆಲ್ಲ. ಶಿವ ಪಕ್ಷವ ಬಿಟ್ಟು ಬದುಕಿದಡೆ ಕೋಳಿ ಕಾಗೆಗಿಂತ ಕಟ್ಟ ಕಡೆ ಕಾಣ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಒಂದು ಸುಮ್ಮನೆ ಕಾಗೆ ಏನಾದರೂ ಊಟ ಕಾಣ್ತು ಅಂದ್ರೆ ಎಲ್ಲ ಬಳಗವನ್ನ ಕರ್ಕೊಂಡು ಬರ್ತೈತಿ. ಸುಮ್ಮನೆ ಒಂದು ಕೋಳಿ ಎಲ್ಲರ ಚಲೋ ಊಟ ಕಾಣ್ತು ಅಂದ್ರೆ ಎಲ್ಲ ಬಳಗ ಅದ್ರದ್ದು ಕರ್ಕೊಂಡ್ಬಂದು ಊಟ ಮಾಡ್ತೈತಿ. ಮತ್ತು ನಮಗೇನಾರ ಗಂಟು ಸಿಕ್ತು ಅಂದ್ರೆ ಯಾವ ಗಂಟು ತೆಗ್ಯಾಕ ಬಂದಿರ್ತಾನಲ್ಲ ಅವನ್ನೇ ಮುಗಿಸಿರ್ತೀವಿ ನಾವು. ಮೊದಲು ಗಂಟು ತೆಗ್ಯಾಕ ಬಂದನ ಮುಗಿಸಿರ್ತೀವಿ ನಾವು. ಯಾಕೆ ನನಗ ಬೇಕು. ಒಬ್ಬವ ಹಿಂಗೆ ರಾಜರು ಊರಿನ ರಾಜರು ಒಂದು ಷರತ್ತಿಟ್ಟಿದ್ರು. ಏನು ಷರತ್ತು? ಬಂದಿರೋ ಎಲ್ಲರಿಗೂ ಒಂದು ಷರತ್ತಿಟ್ಟಿದ್ರು. ಷರತ್ತೇನಿಟ್ಟಿದ್ರು ಅಂದ್ರೆ, ನಾನು ಒಂದು ಹೇಳ್ತೀನಿ, ಎಷ್ಟು ಜನ ನಿಮಗೊಂದು ದೊಡ್ಡ ಸಾಧನೆ ಮಾಡಿರ್ತೀರಿ. ಕ್ರಿಶ್ಚಿಯಾನೋ ರೊನಾಲ್ಡೋ ಅಂತಿದ್ದಾನೆ. ಕ್ರಿಶ್ಚಿಯಾನೋ ರೊನಾಲ್ಡೋ, ದ ಫೇಮಸ್ ಫುಟ್ಬಾಲರ್ ಆಫ್ ದಿ ವರ್ಲ್ಡ್, ದೊಡ್ಡ ಫುಟ್ಬಾಲರ್. ಅವ ಒಂದು ದಿನ ಆಸ್ತಿ ಮಾಡ್ದ, ಅಂತಸ್ತು ಮಾಡ್ದ, ಎಲ್ಲ ಮಾಡ್ದ. ಒಂದು ಸುಮ್ಮನೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರ 40 ಕೋಟಿ 50 ಕೋಟಿ ಅವನಿಗೆ ಸಂದರ್ಶನ ಕೊಟ್ಟರು. ಅಲ್ಲ, ನಿನಗೆ ದುಃಖ ಆಗಿಲ್ಲೇನು? ಸುಖ ಬಹಳ ಆಗ್ಬೇಕಲ್ಲ. 50 ಕೋಟಿ ಕೊಟ್ಟಾಗ್ಲೂ ನೀನು ದುಃಖದಾಗ ಇರ್ತೀಯಲ್ಲ, ಯಾಕ? ಅವ ಅಂದ, ಏನು ₹1,00,00,000 ಗಳಿಸಿದ್ರೆ ಏನು? ಮೊದಲು ನಾ ಕಸ ಹುಡುಕ್ತಿದ್ದೆ, ನಮ್ಮಪ್ಪ ನನಗೆ ಹಿಂದೆ ನಿಂದಿರ್ತಿದ್ದ. ಈಗ ನಂಗೆ ಕಸ ಹುಡುಗಾಕ ಸಾಧ್ಯ ಇಲ್ಲ, ಏನೂ ಮಾಡಾಕ ಸಾಧ್ಯ ಇಲ್ಲ. ದೊಡ್ಡ ₹1,00,00,000 ಬಂದು ಅಕೌಂಟ್ದಾಗ ಬೀಳಾಕತ್ತದ. ಈ ಖುಷಿ ನೋಡಾಕ ನಮ್ಮಪ್ಪ ನನ್ನ ಜೊತೆ ಇಲ್ಲ, ರೊಕ್ಕ ತಗೊಂಡ ನಾ ಏನು ಮಾಡ್ಲಿ ಅಂದ ಫೇಮಸ್ ಫುಟ್ಬಾಲರ್. ಮೊನ್ನೆ ಏನು ಮಾಡವ್ರು? ದೊಡ್ಡ ಸಾಧನೆ. ನನಗೆ ಭಾಳ ಜನ ಅಂತಾರ, ಹೇಳ ಒಂದು ಮಾತು, ನನಗೆ ಭಾಳ ಜನ ಅಂತಾರ, ಸಣ್ಣ ವಯಸ್ಸು ಕುದುರೆ ಓಡ್ದಂಗೆ ಓಡಬೇಡ್ರಿ. ಈಗೀಗ ನಿಮ್ಮ ದಿನ ಅಭ್ಯಾಸದ ಜೊತೆಗೇನೆ ಇಷ್ಟು ಫೇಮಸ್ ಆಗೋದು, ಇಷ್ಟು ನೀವು ಮೀಡಿಯಾದಾಗ ಭಾಳ ನಿಮಗೆ ಬರ್ತಿರ್ತಾವು ನೋಡಿ, ನಾ ಬ್ಯಾಡ ಅಂತಾರವ್ರು. ಬ್ಯಾಡ ಈ ಹುಚ್ಚತನ. ನಾವು ನಮ್ಮ ಕೋಳಿ ನಿದ್ದೆವ ಒಟ್ಟ ನಿದ್ದೆ ಬರೋದಿಲ್ಲ. ನಂದೊಂದು ದೊಡ್ಡ ಕನಸು ಏನು ಅಂದ್ರೆ, ಮಸ್ತ್ ನಾನು ಮಠ ಮಾಡಬೇಕು, 2-3 ಸಾವಿರ ವಿದ್ಯಾರ್ಥಿಗಳು ಉಚಿತವಾಗಿ ಅಭ್ಯಾಸ ಮಾಡಬೇಕು. ಇದು ದೊಡ್ಡ ಕನಸು. ಮತ್ತು ಇಷ್ಟೆಲ್ಲ ಕನಸು ನಂದು ಐತಿ ಅಂದ್ರೆ, ನಂದು ಅದಕ್ಕಿಂತ ಮ್ಯಾಗ ದೊಡ್ಡ ಕನಸು ಏನು ಗೊತ್ತನು? ದೊಡ್ಡ ಕನಸು ಅದಕ್ಕಿಂತ ಮ್ಯಾಗ ಏನು ಅಂದ್ರೆ, ಇದೆಲ್ಲ ಮಾಡೋದು ಒಬ್ಬ ಮಗನ ಸಮಾಜಕ್ಕೆ ಕೊಟ್ಟರಲ್ಲ ನಮ್ಮ ಅವ್ವ ಅಪ್ಪ, ಅವ್ರು ಇದನ್ನ ನಾ ಮಾಡೋದು ನೋಡ್ಬೇಕು. ಇದು ನನ್ನ ಕನಸು ಅಷ್ಟೆ. ನಾ ಏನು ಇನ್ನ 20 ವರ್ಷ ಬಿಟ್ಟು ನಾ ಕಟ್ಟತೀನಿ, ನಾ ಬಂದಿದ್ದ ಅದಕ್ಕೆ ನಾ ಕಟ್ಟತೀನಿ, ಅದು 2 ಪ್ರಶ್ನೆ ಇಲ್ಲ. ನಮ್ಮ ಅವ್ವ ಅಪ್ಪ ಏನಾರ ಆದ್ರ ಚಲ್ಲಂತದೇದಿ ನೆನೆಸ್ಕೊಂಡ್ರ ಗಾಬರಿ ಆಗ್ತದೆ, ನಿದ್ದೆ ಬರೋದಿಲ್ಲ. ಏನಾರ ಆಯ್ತು ಅಂದ್ರೆ ಏನ್ ಮಾಡೋದು? ಇನ್ನೂ 9 ತಿಂಗಳ ದೌಡ್ ಅಭ್ಯಾಸ ಯಾವಾಗ ಮುಗಿತೈತಿ, ಯಾವಾಗ ಮಟ್ಟಕ್ಕೆ ಬರ್ತೀವಿ, ಯಾವಾಗ ಕಟ್ತೀವಿ, ಇದು ಕಾಡ್ತಿರ್ತೈತಿ. ಏನು ಸಾಧನೆ ಮಾಡಿದ್ರಿ ಏನು, ಏನು ದೊಡ್ಡದು ಕಟ್ಟಿದ್ರೇನು, ಏನು ಮಾಡಿದ್ರು ಅವ್ವ ಅಪ್ಪ ನೋಡ್ಲಿಲ್ಲ ಅಂದ್ರೆ ವೇಸ್ಟ್. ಇಡೀ ಜಗತ್ತು ನೋಡಿದ್ರು ಅವ್ವ ಅಪ್ಪ ಕಣ್ಣು ಮುಂದಿದ್ದು ನಮ್ಮ ಸಾಧನೆ ನೋಡ್ಲಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ನಾ ಬಡದಾಡೋದಷ್ಟೆ. ಇಷ್ಟೆಲ್ಲ ಓಡಾಡೋದು, ಜಿಗಿದಾಡೋದು, ಹಾರಾಡೋದು ಇವೆಲ್ಲ ಎದಕ್ಕಂದ್ರೆ ನನ್ನ ಸ್ವಂತ ಏನೂ ಇಲ್ಲ. ಒಂದಿಷ್ಟು ಆಸೆಗಳು. ಮಠ ಆಗಬೇಕು, ತಂದೆ ತಾಯಿ ನೋಡ್ಬೇಕಷ್ಟೆ. ತಂದೆ ತಾಯಿ ನೋಡಿ ಖುಷಿಪಟ್ಟು ರಿಬ್ಬನ್ ಕಟ್ ಮಾಡಿ ಚಲೋ ನಮ್ಮ ಮಠ ನಿರ್ಮಾಣ ಆಯಿತು. ಕಣ್ಣಿಲ್ಲಾರದ ಸ್ವಾಮಿಗಳು 60 ವರ್ಷ ತಗಡಿನ ಗಾಡ್ಯಾಗ ಅಡ್ಡಾಡಿದ್ರು ಮುಂದೆ ಬರೋ ಸ್ವಾಮಿ ಮಠಕ್ಕೆ ಏನಾದರೂ ಮಾಡಿದ್ನಲ್ಲ ಅಂತ ನಮ್ಮ ತಂದೆ ತಾಯಿ ಖುಷಿ ಪಟ್ಟರು. ಅವತ್ತು ನನ್ನ ಕೆಲಸ ಮುಗೀತು, ನಡೀತೈತಿ, ಮುಂದೆ ದುನಿಯಾ ಆಗ್ಲಿದ ಚಿಂತಿಲ್ಲ. ಕೇಳ್ಕೊಳ್ಳೋದೇನು ಅಂದ್ರೆ, ಅರಿವು, ಭಕ್ತಿ ಹೆಂಗಿರ್ಬೇಕು, ಏನು ಅರಿವಿರ್ಬೇಕು. ನಾ ಎಲ್ಲ ಹುಡುಗರಿಗೆ ಅದ ಕೇಳ್ಕೊತೀನಿ. ಅರಿವೇನು ಇಟ್ಕೋರಿ ಅಂದ್ರೆ, ಅವ್ವ ಅಪ್ಪ ಮತ್ತೆ ಸಿಗೋದಿಲ್ಲವ ಆದ್ರಂದ್ರೆ, ಕರೆಂಟ್ ಹೋಯ್ತು ಅಂದ್ರೆ ಇನ್ವರ್ಟರ್ ಮನೆಗೆ ಹಾಕಿಸ್ತೀವಿ, ಕರೆಂಟ್ ಮತ್ತೆ ಬರ್ತಾವ. ಕರೆಂಟ್ ಹೋಯ್ತು ಅಂದ್ರೆ ಮನೆಗೆ UPS ಹಾಕಿಸ್ತೀವಿ, ಕರೆಂಟ್ ಮತ್ತೆ ಬರ್ತಾವ. ಡೀಸೆಲ್ ಒಳಗ ಪೆಟ್ರೋಲ್, ಕಾರ್ ಒಳಗ ಡೀಸೆಲ್ ಪೆಟ್ರೋಲ್ ಖಾಲಿ ಆಯ್ತು ಅಂದ್ರೆ ಡೀಸೆಲ್ ಮತ್ತೆ ಹಾಕಿಸ್ತೀವಿ, ಗಾಡಿ ಮತ್ತೆ ಬರ್ತದ. ಗಾಡಿ ಆಕ್ಸಿಡೆಂಟ್ ಆದ್ರೂ ಬರ್ತದ, ರೋಡ್ ಕೆಟ್ಟರೂ ಬರ್ತದ, ಇನ್ವರ್ಟರ್ UPS ಹೋದ್ರೂ ಬರ್ತದ. ತಂದೆ ತಾಯಿ ಹೋದ್ರ ಮರಳಿ ಬರಾಕ ಸಾಧ್ಯ ಇಲ್ಲ. ಇನ್ನೊಬ್ಬರಿಗೆ ತಂದೆ ತಾಯಿ ಅನ್ನಕ ಸಾಧ್ಯ ಇಲ್ಲ. ಇದನ್ನ ನೆನಪಿಟ್ಕೋರಿ. ನಿಮ್ಮ ಮಕ್ಕಳಿಗೆ ಅದನ್ನೇ ಕಲಿಸ್ರಿ, ನಾ ಶಾಲೆಗೆಲ್ಲ ಮೊನ್ನೆ ಇಲ್ಲಿ ಕರ್ಕೊಂಡು ಹೋಗಿದ್ರು ಅಧ್ಯಕ್ಷರು. ಶಾಲೆ ಐತಲ್ಲ, ಶಾಲೆಗೆ ಹೋದಾಗ ಓಸು ಹುಡುಗರು ಈ ಕತೆ ಹೇಳೋಣ ಹಾಳಾಕ್ ಹತ್ತಿಬಿಟ್ಟು ನಾ ಅಂದ್ಯಾ ಬರೋದು ಬಂದೆ, ಇವು ಅಳಿಸಿದ್ನೆಲ್ಲ ಅನಿಸ್ಬಿಡ್ತು ನನಗೆ. ಪಾಪ ಅಳ್ಕೊಂತ ಕುಂತವಲ್ಲ ಅಂತ ಅನಿಸ್ಬಿಡ್ತು. ಆದ್ರ ಆ ಕಣ್ಣೀರು ನನಗೊಂದು ಖುಷಿ ಏನು ಕೊಡ್ತು ಅಂದ್ರೆ,
ಆ ಕಣ್ಣೀರು ಅವ್ರ ಅವ್ವ ಅಪ್ಪ ಇರೋದ್ರ ಒಳಗಾಗಿನೇ ಆ ಕಣ್ಣೀರು ಅವರನ್ನ ಸಾಧಕರನ್ನಾಗಿ ಮಾಡ್ತದ. ಇದು ಮಾತ್ರ ಶತಸಿದ್ಧ ಸತ್ಯ ಇದು ಅಂತ ನನಗೆ ಅವತ್ತು ಅರಿವಾಯ್ತು. ಸಾಧ್ಯ ಆದಷ್ಟು ಅರಿವಿಟ್ಟುಕೊಂಡು ಬದುಕುದು. ಅರಿವಿಟ್ಟುಕೊಂಡು ಬದುಕಿದ್ವಿ ಅಂದ್ರೆ ಎಷ್ಟು ದೊಡ್ಡವರಾಗಿ ನಾವು ಬದುಕಾಕ ಸಾಧ್ಯ ಅದ. ಅರಿವಿರ್ಬೇಕು. ತಂದೆ ತಾಯಿ ಹೋದ್ರೆ ಮತ್ತೆ ಸಿಗುವುದಿಲ್ಲ. ಈ ಅರಿವಿರ್ಬೇಕು. ಅರಿವೇ ಗುರು ಅಂತ ಹೇಳ್ತಾರೆ. ಅರಿವಿಲ್ಲ ಅಂದ್ರೂ ನಡೀತದ, ಅರಿವಿಲ್ಲ ಅಂದ್ರೂ ನಡೆಯೋದಿಲ್ಲ. ಇಂಥ ಅರಿವು ಇಟ್ಕೊಂಡು ಬದುಕಬೇಕು. ಮತ್ತೇನು ಮದುವೆ ಆಗಿರ್ತೀವಿ, ಮದುವೆ ಆದಾಗನು ಅರಿವು ಬಹಳ ಇರಬೇಕು. ಎಂಥ ಅರಿವು ಇರಬೇಕು ಅಂದ್ರೆ ಸಂಸಾರದೊಳಗೆ ಜಗಳಗಳು ಆಗುದೆ, ಸಂಸಾರದೊಳಗೆ ಒಂದಿಷ್ಟು ಮನಸ್ತಾಪಗಳಾಗುದೆ, ಸಂಸಾರದಲ್ಲಿ ಒಂದಿಷ್ಟು ಭೇದ ಭಾವಗಳಾಗುದೆ. ಅರಿವಿರ್ಬೇಕು. ಇವೆಲ್ಲ ಅಕ್ಕವಂತ ತಿಳ್ಕೊಂಡು ಬದುಕಿರ್ಬೇಕು. ಒಬ್ಬವ ಶಾಪಿಂಗ್ ಹೋಗು ನಡಿ ಅಂದ ಹೆಂಡತಿಗೆ, ನಿಮ್ಮ ಕಡೆ ಅಲ್ಲ ಇದು, ನಿಮ್ಮ ಕತಿ ಅಲ್ಲೇವ. ಶಾಪಿಂಗ್ ಅಂದ್ರೆ ಮಾಲ ಅವು ಇವು ಅದಾವಲ್ಲ ಅಲ್ಲಿ ಬೆಂಗಳೂರ ಮೈಸೂರ, ಮಾಲಿಗೆ ಹೋಗುನು ಶಾಪಿಂಗ್. ಅಕ್ಕಿಂಗ ಶಾಪಿಂಗ್ ಅಂದ್ರೆ ಇವು ಮೊದಲ ಓಡಿ, ನೀವು ನೆಲದ ಮ್ಯಾಗ ಕುಂತ್ರ ನಾ ಕೆಳಗೆ ಮಣ್ಣಿನ ಮ್ಯಾಗ ಕುಂದಿರ್ತೀನಿ. ಮುಗ್ದಿತ್ತಿಲ್ಲ. ಇಷ್ಟಕ್ಕಿಂತ ಏನು ಪಾಪ ಗೌರವ ಬಯಸ್ಬೇಕು ನಾವು ಸೊಸೆಯಿಂದ. ಅತ್ತೆಂದ್ಲು, ನಾ ಮಣ್ಣಿನ ಮ್ಯಾಗ ಕುಂತ್ರ ಮಣ್ಣು ತೆಗಿತೀನಿ, ನಿನ್ನ ಒಳಗಿಟ್ಟ ನಿನ್ನ ಮ್ಯಾಗ ಕುಂದಿರ್ತೀನಿ ಅಂದ್ಲೆ. ಏನ್ ಹಚ್ಚಿ ಹೋತಿಲ್ಲ ಕಡೆ, ಮಣ್ಣು ತೆಗಿತೀನಿ, ನಿನ್ನ ಒಳಗಿಟ್ಟು ನಿನ್ ಮ್ಯಾಗ ಕುಂದಿರ್ತೀನಿ. ಆಗಿದ್ದಾಗ್ಲಿ ಅದು ಸಾಕಾಗ್ಯದ ನನಗಂತ. ನೀವು ಸೊಸೆಂದಿರು ಅತ್ತಿಯನ್ನಾಗಿನೇ ನೋಡಿಬಿಟ್ರೆ ಅತ್ತಿ ಕತ್ತಿ ಕಾಣ್ತಾಳ. ಅತ್ತಿಯನ್ನಾಗಿ ನೋಡಬಾರ್ದು. ಅತ್ತಿನ ತವ್ರ ಮನ್ಯಾಗಿರೋ ನಮ್ಮವ್ವ ಕಾಣ್ತಾಳಂತ ಅವು ನಂಗೆ ನೋಡಿಬಿಟ್ರೆ ಯಾವ ಮನೆ ಬೆಂಕಿ ಹತ್ತಕ ಸಾಧ್ಯ ಐತೆ ಹೇಳ್ರಿ. ಸೊಸೆಯನ್ನ ಮಗಳನ್ನಾಗಿ ನೋಡಿ ಅತ್ತಿಯನ್ನ ತಾಯಿಯನ್ನಾಗಿ ನೋಡಿದ್ರೆ ಯಾವ ಮನೇನೂ ಬೆಂಕಿ ಹತ್ತಕ ದೀಪಗಳಾಗಿ ಎಲ್ಲ ಬೆಳಗ್ತಾವು. ಅತ್ತೆಯನ್ನ ತಾಯಿಯನ್ನಾಗಿ ನೋಡಾಕ, ಸೊಸೆಯನ್ನ ಮಗಳನ್ನಾಗಿ ನೋಡಾಕ ಅರಿವಿರ್ಬೇಕು. ಆ ಅರಿವು ಯಾವಾಗ ಬರ್ತೈತಿ ಅಂದ್ರೆ ಭಕ್ತಿ ಮಾರ್ಗದಂದಿತ್ತಡೆ ಕಾಣ ಅರಿವು ಸಾಧ್ಯ. ಭಕ್ತಿ ಮಾರ್ಗದೊಳಗಿದ್ವಿ, ನಮಗ ಅರಿವು ಸಿಗಾಕ ಸಾಧ್ಯ ಐತಿ. ಆ ಅರಿವೇ ಗುರು. ಅಂತ ಅರಿವಿಟ್ಕೊಂಡು ಚಲೋ ಭಕ್ತಿ ನಾವು ಮಾಡೋನು ಅಂತ ತಿಳಿಸಿ ಮತ್ತು ನಾಳಿನ ದಿನ ಮುಂದುವರಿಸ್ತಿರುವ. ನಾಳೆ ಭಾಳ ವಿಶೇಷ. 43 ನಿಮಿಷ ಆಗೈತಿ, ಹೊರಗೆ ಹಾಕಿವಿ. ಸಮಯ ಎಳೆಯಾಕ ಸರಿ ಅನ್ಸೋದಿಲ್ಲ. ನಾನು ಸಮಯಕ್ಕೆ ಭಾಳ ಮಹತ್ವ ಕೊಡಬೇಕು. ಸಮಯ ಮಹತ್ವ ಕೊಟ್ಟಿವಿ ಅಂದ್ರೆ ಅದು ನಮಗೆ ಇಲ್ಲಿ ಕುಂದರ್ಸ್ತದ. ಮಹತ್ವ ಕೊಡ್ಲಿಲ್ವ ಅಂದ್ರೆ ತಿಪ್ಪ್ಯಾಕ ಕುಂದರ್ಸ್ತದ. ಸಮಯ ಬಹಳ ದೊಡ್ಡದು. ಮತ್ತು ನೋಡ್ರಿ ಎಂಥ ಧೈರ್ಯ ನಾವು ಮಾಡಿದ್ವಿ ಅಂದ್ರೆ 6:15 ಹೊರಗೆ ಬಂದ್ವಿ. ಎಲ್ಲ ನಾವು ಅಧ್ಯಕ್ಷರು, ಕಮಿಟಿ, ಬಳಗ ಶುರು ನಿಂತ್ವಿ ಇಲ್ಲಿ ಒಂದು ರೌಂಡ್. ಅವ್ರು ನನ್ನ ಮುಖ ನೋಡೋದು, ನಾ ಅವ್ರ ಮುಖ ನೋಡೋದು. ಏನದೇನು ಯಾಕ್ರಿ ಯಪ್ಪ ಹೆಂಗ್ ಮಾಡೋದು, ನೀವ್ ಹೆಂಗ್ ಅಂತೀರಿ ಹಂಗಂದ್ರ ಅವ್ರು ನನ್ನ ಮ್ಯಾಗ ಹಾಕಿದ್ರಿ. ಯಾಕೆ ಮಳಿ ಬಂದ್ರೆ ನಾನಾ ಬೈಸ್ಕೊಳ್ಳಿ ಅಂತ ಅವ್ರು. ಮಳಿಯಾಗಿ ನಿಮಗೆ ಹಸಿ ಆದ್ರೆ ನಾನಾ ಬೈಸ್ಕೊಳ್ಳಿ, ನಾವ್ ಯಾಕೆ ಬೈಸ್ಕೊಳ್ಳಿ ಅಂತ ಅವ್ರು ಶಾಣೆ ಇದ್ದಿದ್ದಕ್ಕೆ ಮತ್ತೆ ಇಷ್ಟು ದೊಡ್ಡ ಗೊಬ್ಬರ ಆಗೋದಿಲ್ಲ. ಗೊಬ್ಬರ ಹಾಕದನ ನೀವ ಬೇಸ್ಕೋರಿ ಸ್ವಾಮಿಗಳ 4 ದಿನ ಇರ್ತೀರಿ ಮತ್ತೆ ನಡೀತೈತಿ ಅಂತ ನಾನು ಅಂದ್ಯ. 1 ನಿಮಿಷ ಮೌನ ಆಗಿದ್ದಾಲೆ ಹಾಕ್ರಿ ಅಂದ. ಆಗಿದ್ದಾಲೆ ಇವತ್ತು ಪ್ರಯೋಗ ಹಾಕ್ರಿ ಅಂತ. ಎಷ್ಟಂತದು ಪರೀಕ್ಷೆ ನೋಡು. ರೇವಣ ಸಿದ್ದಪ್ಪ ಖಾಸ್ಕತ್ತಪ್ಪ ಎಷ್ಟರ ಪರೀಕ್ಷೆ ಮಾಡ್ತಾನ. ಅವ್ ಇದ್ದಿದ್ದೆ ಖರೆ ಆದ್ರ ಪ್ರವಚನ ಚಂದ ನಡೆಸ್ತಾನ. ಅವ ಏನಾರ ನಮ್ಮ ಮ್ಯಾಗ ಸ್ವಲ್ಪ ಸಿಟ್ಟಾಗಿದ್ದೆ ಅಂದ್ರೆ ಮಳಿ ತರಿಸ್ತಾನ ಅಂದ. ಅವ ಇದ್ದಿದ್ದ ಖರೆ ಐತಿ, ಅದಕ್ಕೆ ಪ್ರವಚನ ಚಂದ ನಡೀತಿ ಇವತ್ತಷ್ಟು. ಇವತ್ತಿ ಹಂಗ ನಾಳೆ ಅಟ್ ನಡೆಸ್ಕೊಟ್ಟು ಬಿಟ್ರ ರೇವಣ ಸಿದ್ದಪ್ಪ ದೊಡ್ಡ ಗದಿ, ಖಾಸ್ಕತ್ತಪ್ಪ ಅಗದಿ ಭಾಳ ಖುಷಿ. ನಿನ್ನೆ ನಾ ಗುಡಿಗೆ ಹೋಗಿದ್ದ, ಅದಕ್ಕೆ ಅವ ನಮಸ್ಕಾರ ಮಾಡಿ ಗದ್ಗಿ ಮುಂದೆ ಕುಂತು ಏನ್ ಮಾಡ್ತಿ ಗೊತ್ತಿಲ್ಲ, 9ನೇ ತಾರೀಕು ಅಜ್ಜರ್ ಬರ್ತಾರ. ಅದೇನೋ ಭಾಳ ಜನ ಅಂತಾರ, ನೀವು ಗುರುಗಳ ಮ್ಯಾಗ ಭಾಳ ಅತಿ ಅಷ್ಟು ಮಾಡಬಾರ್ದ್ರಿ ಅಂತಾರ. ಏನ್ ಬರೀ ಎದ್ರ ಬಿದ್ರ ಗುರುಗಳು ನಡೆಸೋಸಿ ಸ್ವಾಮಿಗಳು ಎದ್ರ ನಿಮ್ ಸ್ವಂತ ಅಜ್ಜರ್ ನಟ್ ನೆನೆಸ್ತಿರೋ ಇಲ್ಲೋ, ಗುರುಗಳು ನೆನೆಸ್ತೀರಿ. ನಾ ಅಂದೆ ಸ್ವಂತ ಅಜ್ಜರು ನನಗೆ ಜನ್ಮ ಕೊಟ್ಟಾರ, ಆದ್ರೆ ಈ ಜನ್ಮನ ಹೆಂಗ ಸಾರ್ಥಕತೆ ಮಾಡ್ಕೋಬೇಕಂತ ಹೇಳಿ ಕೊಟ್ಟವ್ರ ನಡೆಸೋಸಿ ಜಗದ್ಗುರುಗಳಿಲ್ಲ ಅಂದ್ರೆ ನಾನು ಎಲ್ಲರಂಗ ಹಾಕಿದ್ದೆ ಅಂತ ಹೇಳಿದೆ. ಸುಮ್ಮನೆ ಮನುಷ್ಯನಾಗಿ ಹೋಗ್ತಿದ್ದೆ. ಒಂದಿಷ್ಟು ತಿಳುವಳಿಕೆ ಬುದ್ಧಿ, ಒಂದಿಷ್ಟು ಮಾತುಗಳು, ಏನ್ ದೊಡ್ಡ ಮಾತು ದೊಡ್ಡ ಪಂಡಿತ್ ಅಂತ ಏನಲ್ಲ, ಒಂದಿಷ್ಟರ ಮಾತಾಡಕ ನಿಮ್ಗೆಲ್ಲ ಇಲ್ಲಿ ಚಂದ ಹೇಳಾಕ ಕಲಿಸಿದ ಗುರು ಅವ್ರು ಕೊಟ್ಟ ಭಿಕ್ಷೆ. ಇಂಚಿಂಚು ನೆನೆಸಿದ್ರ ನಾವು ದೊಡ್ಡವ್ರಾಗಕ ಸಾಧ್ಯ, ಬೆಳೆಯಕ ಸಾಧ್ಯ. ಅಂತ ಗುರುಗಳವ್ರು ಲೈಫ್ ಒಳಗ ನನ್ನ ಜೀವನ ಪ್ರಥಮದಲ್ಲಿಯೇ, ನನ್ನ ಚಾಪ್ಟರ್ ಆಫ್ ಮೈ ಲೈಫ್ ಇದ್ರೊಳಗೆ ಅವ್ರು ಪ್ರಥಮ ಬಾರಿಗೆ ಬರಾಕತ್ತಾರ. ರೇವಣ ಸಿದ್ದಪ್ಪಗ ಖಾಸ್ಕತ್ಗ ಬೇಡ್ಕೊಳ್ಳೋದು ಒಂದೇ, ಇವತ್ತು ಹೆಂಗ್ ಹಿಡಿದಿ, ಇವತ್ತು ಹೆಂಗ್ ಜನ ಚಂದ ಕುಂತೈತಿ ಹಂಗನ ನಾಳೆ ಲಕ್ಷ್ಮೀ ಪೂಜೆ ಇಲ್ಲ ಏನು, ಎಲ್ಲ ಲಕ್ಷ್ಮಿಯರು ಇಲ್ಲೇ ಬಂದ ಕುಂತು ಬಿಟ್ರಲ್ಲ, ಪೂಜೆ ಯಾವಾರು ಮಾಡೋರು. ನಮ್ಮ ಬಳಗ ಅನ್ನಕತ್ತಿತ್ತು ಇವತ್ತು ಕಡಿಮೆ ಸೇರ್ತಾರೆ. ಕಡಿಮೆ ಇದು ಹತ್ಯದ, ಅಲ್ಲಿ ಆನಿ ತಕ್ಕ ಹತ್ಯದ, ಪೂರಾ ಅಲ್ಲಿ ತಕ್ಕ ಮಂದಿ ಐತಿರಿ ಅಂತ ಕಡಿಮೆ ಅಂತ. ನಾನು ಚಂದ ಪೂಜೆ ಮಾಡ್ರವ, ಸಂಸ್ಕಾರ ಧರ್ಮ ಬಿಡಬಾರ್ದು. ಚಂದ ಪೂಜೆ ಮಾಡಿ ಲಕ್ಷ್ಮೀ ತಾಯಿಗೆ ಬೇಡ್ಕೋರಿ. ಲಕ್ಷ್ಮೀ ತಾಯಿ ಒಂದಿಷ್ಟು ನನಗೆ ಲಕ್ಷ್ಮಿ ಕೊಡುವಂಗ ಆಗು,
ಆದ್ರೆ ಲಕ್ಷ್ಮಿ ಜೊತೆಗೇನೆ ಕಾಳಿ ಮಾತಾ ಕೊಡೋದು ಬೇಡ ಅಂತ ಬೇಡ್ಕೋರಿ. ಮತ್ತು ಕಾಳಿ ಮಾತಾ ಬಂದ್ಲು ಅಂದ್ರೆ ಮನೆ ಎಲ್ಲ ಕಲಾಸ ಮಾತು ಉರ್ದು ಹೊಕ್ಕವು. ಲಕ್ಷ್ಮಿ ಸರಸ್ವತಿ ಎಲ್ಲ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಎಲ್ಲ ಲಕ್ಷ್ಮಿ ಪೂಜೆ ಚಲೋ ಮಾಡಿ ಪಾಪ ನಮ್ಮ ಬಳಗ ಅಲ್ಲ ಹಬ್ಬ ಏನು ಓಸು ನಿಮ್ಗೆ ಅದಾವ. ಲಕ್ಷ್ಮಿ ಪೂಜೆನೂ ನಿಮ್ಮದ, ದಸರಾನೂ ನಿಮ್ಮದ, ದೀಪಾವಳಿನೂ ನಿಮ್ಮದ. ನಮ್ಮ ಬಳಗ ಹಬ್ಬ ಯಾವ್ದಂತ ಗೊತ್ತದ, ಅದಕ್ಕೆ ನಗಾಕತ್ತಾವು. ಗೊತ್ತೈತಲ್ಲ ಏನು ಮಾಡೋದಪ್ಪ, ನಮ್ಗೆ ಯಾವಾಗಲೂ ಮೋಸನ ಆಗ್ಯದ. ಮೊನ್ನೆ ಮಳೆ ಆಗಕತ್ತಿತ್ತು, ಅವರಿಗೆಲ್ಲ ದಾಸೋದ ಕಳಿಸಿರಿ, ಪಾಪ ನಮ್ಮ ಮಂದಿಗೆ ಮಳೆಯಾಗ ನಿಲ್ಲಿಸಿರಿ. ಮತ್ತು ನಮಗೆ ಮೋಸ ಯಾವಾಗಿಂದನೂ ಐತದು, ಮೋಸ ಯಾವಾಗಿಂದನೂ ಐತಿ. ದೀಪಾವಳಿ ನಿಮ್ಮದ ಹೌದಾ, ಎಲ್ಲ ಚಂದ ಆಚರಣೆ ಮಾಡ್ತೀರಿ, ನಾವು ನೋಡ್ತೀವಿ ಮನ್ಯಾಗ. ದೀಪಾವಳಿ ನಿಮ್ಮದು, ದಸರಾ ನಿಮ್ಮದು, ಹಬ್ಬ ಎಲ್ಲ ನಿಮ್ಮವೇ. ನಮಗೊಂದು ದೇವ್ರು ಅದನ್ನ ಇಡ್ಲಿಕ್ಕಂದ್ರೆ ನಡೀತಿತ್ತು. ಅದು ಎದ್ದು ಬಟ್ಟೆ ಹರ್ಕೊಳ್ಳೋದು, ಲಾಭ ಹೊಯ್ಕೊಳ್ಳೋದು, ಚಲೋ ಎದ್ದು ಬಟ್ಟೆ ಹರ್ಕೊಳ್ಳೋದದ, ಡಿಜೆ ಮುಂದೆ ನಿಲ್ಲುದದ. ಅಂದ್ರೆ ಮಾರಿಗೆ ಸಹಿತ ಮುಖ ಅಂದ್ರೆ ನಮ್ಮ ಮುಖನೂ ನೋಡಕ್ ಇಷ್ಟ ಇಲ್ಲ, ಅದಕ್ಕೆ ಬಣ್ಣ ಹಚ್ಕೊಳ್ಳೋದು. ಬಣ್ಣ ಹಚ್ಕೊಂಡು ಆ ಹಬ್ಬ ಮಾಡೋದು. ಮತ್ತು ಇರೋ ಬರೋ ಹಬ್ಬ ಎಲ್ಲ ನಿಮಗದಾವ ಅಂತೀರಿ. ಹೆಣ್ಣಾಗಿ ಹುಟ್ಟಬಾರ್ದಿತ್ತು ಅಂತೀರಿ. ಇಷ್ಟೆಷ್ಟು ಪುಣ್ಯ ಮಾಡಿಲ್ಲ ನೀವು. ನಮಗೆ ಏನೈತಿವ ಏನೂ ಇಲ್ಲ, ನಮಗೆ ಬದ್ನಿಕಾಯಿ ಅಷ್ಟೇ. ನೀವೇನು ಮಾಡಿರ್ತೀರಿ ನೋಡು, ಬದ್ನಿಕಾಯಿ ಪಲ್ಯ ಒಳಗೆ ಬದ್ನಿಕಾಯಿ ಇಲ್ಲ ಅಂದ್ರೂ ತಿನ್ನೋದು ಒಂದೇ ನಮ್ಮದು ಕೆಲಸ. ಎಲ್ಲರಿಗೂ ಶುಭಾಶಯಗಳು ತಿಳಿಸಿ ಸಮಯ ಆಯಿತು. ಏನು ಚಲೋ ಆಗಲಿ ಅಂತ ಬೇಡ್ಕೊಂಡು ಭಾಳಷ್ಟು ಜನ ನೀವು ಬಂದಿರಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ 2 ಮಾತು ಮುಗಿಸ್ತೀವಿ. ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕಿಂತಿ ಮಾಡತಿ ಎಲೆ ಮನವೇ, ಯಾಕಿಂತಿ ಮಾಡತಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ, ಸಾಕಾರ ಮಾಡಿಕೊಂಡು ಇರು ಮನವೇ. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂವನ್ನು ಕಾಯಿ ಕೊಟ್ಟು ಜಗಳವಾಡ ಬುದ್ಧಿ ಕೊಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯವಿಟ್ಟನು ನಮ್ಮ ಶಿವ, ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು ನಮ್ಮ ಶಿವ, ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬಾ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ.
ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬಾ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬಾ ಈಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ, ಅದು ತೀರದ ಮೇಲೆ ಮಾಡುವಂತ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣು ಇಲ್ಲಿ ಬಿಟ್ಟು ಹೋಗಿದ್ದಾನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನೂ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ.